ಮೂಲತಃ ಎಲ್ಲಿ ಅವರು, ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳಿ. ಯಾಕೆಂದರೆ ಜಾನ್ವಿ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೇಡಮ್ ನಮ್ಮ ಪ್ರಾಪರ್ ಬಂದ್ಬಿಟ್ಟು ಚಿತ್ರದುರ್ಗ, ನಮ್ಮ ತಂದೆ ಊರು ಚಿತ್ರದುರ್ಗ, ನಮ್ಮ ತಾಯಿ ಊರು ಬಂದ್ಬಿಟ್ಟು ಮಡಿಕೇರಿ. ನಾವು ಮೂಲತಃ ಚಿತ್ರದುರ್ಗದವ್ರೆ. ನಮ್ಮ ತಂದೆದು ಬಿಸ್ನೆಸ್, ಅವ್ರದ್ದು ನಮ್ಮ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ಸ್ ಇದೆ ಸುತ್ತಮುತ್ತ ಚಿತ್ರದುರ್ಗ. ಸುಮಾರು ಸುತ್ತಮುತ್ತ ಡಿಸ್ಟ್ರಿಕ್ಸ್ ಎಲ್ಲ ನಮ್ಮ ಬಸ್ಸಸ್ ಒಂದು 70 ಇಯರ್ಸಿಂದ ವಿ ಆಪ್ರೇಟ್ ಟ್ರಾನ್ಸ್ಪೋರ್ಟೇಷನ್. ತಿಪ್ಪೇಸ್ವಾಮಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮೇಜರ್ಲಿ ಟ್ರಾನ್ಸ್ಪೋರ್ಟೇಷನ್ ಮೇಜರ್ ಬಿಸ್ನೆಸ್ಸು. ಅದು ಬಿಟ್ಟರೆ ನಮ್ಮದು ಪೆಟ್ರೋಲ್ ಬಂಕ್ಸ್ ಇದೆ, ಮತ್ತು ಆಮೇಲೆ ಸ್ವಲ್ಪ ಕೃಷಿ ಇದೆ, ಪ್ಲಸ್ ಆಮೇಲೆ ರೆಂಟಲ್ಸ್ ಎಲ್ಲ ಬರುತ್ತೆ ನಮ್ಮ ತಂದೆಗೆ. ಇದು ನಮ್ಮ ಸೋರ್ಸ್ ಆಫ್ ಇನ್ಕಮ್ ನಮ್ಮ ತಂದೆದು. ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗ. ಅದು ಓದಿದ್ದು ಮಾತ್ರ ನಾನು ಚಿತ್ರದುರ್ಗದಲ್ಲಿ 5th ತನಕ ಓದಿದೆ. ಅಲ್ಲಿಂದ ಮತ್ತೆ ಆಮೇಲೆ ಸಂಡೂರಲ್ಲಿ ಅಲ್ಲಿ ಹಾಸ್ಟೆಲಲ್ಲಿ ನಾನು ಸ್ಟಡಿ ಮಾಡಿದ್ದು. ಅದಾದಮೇಲೆ ಮತ್ತು ಎಜುಕೇಷನ್ನು ಡಿಪ್ಲೊಮೊ ಎಲ್ಲ ಸಂಡೂರಲ್ಲೇ ಮಾಡಿದ್ದು. ಅದಾದಮೇಲೆ ಮತ್ತೆ ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾವು ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಶಿಫ್ಟ್ ಆಗಿ 2004ಗೆ ಬಂದಿದ್ದು ನಾವು ಬೆಂಗಳೂರಿಗೆ. ಅಲ್ಲಿಂದ ನಾವು ಇಲ್ಲೇ ಇದ್ದೀವಿ. ಅಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ನಿಮ್ಮ ಪ್ರಾಪರ್ಟೀಸ್ ಎಲ್ಲ ಇದೆ. ಅಲ್ಲಿ ನಮಗೆ ರೆಂಟಲ್ ಬರುತ್ತೆ, ಮಂತ್ಲಿ ರೆಂಟಲ್ ಇನ್ಕಮ್ಸ್ ಎಲ್ಲ ಬರುತ್ತೆ ಅದು. ಆಮೇಲೆ ನಾವು ಇಲ್ಲೇ ನಂದು ಬಿಸ್ನೆಸ್ ಎಲ್ಲ ನಂದು ಇಲ್ಲೇ ಇರೋದು. ನಮ್ಮ ಸಾಫ್ಟ್ವೇರ್ ಕಂಪ್ನಿಲೇ ವರ್ಕ್ ಮಾಡೋದು. ಹಾಗಾಗಿ ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಶಿಫ್ಟ್ ಆದರು. ಪ್ಲಸ್ ಆಮೇಲೆ ನನ್ನ ತಮ್ಮಂದರು ಇಲ್ಲ ಎಜುಕೇಷನ್ಸ್ ಎಲ್ಲ ಇಲ್ಲೇ ಆಗಿದ್ದು ಬೆಂಗಳೂರಲ್ಲೇ. ಆಮೇಲೆ ಅವರು ಇಲ್ಲೇ ವರ್ಕ್ ಮಾಡೋದು. ನಾವು 3 ಜನ ಮಕ್ಕಳು, ಗಂಡು ಮಕ್ಕಳು. ಪ್ಲಸ್ ಆಮೇಲೆ ನನ್ನ ತಂಗಿ ಒಬ್ಬಳಿದ್ದಾಳೆ, ನಾನು ದೊಡ್ಡವನು. ಆಮೇಲೆ ನನ್ನ ತಮ್ಮ ಇನ್ನೊಬ್ಬ ಅವನು ಅದು ಏರ್ಪೋರ್ಟ್ ಕೆಲ್ಸಕ್ಕೆ ಹೋಗ್ತಾನೆ. ಇನ್ನೊಬ್ಬ ತಮ್ಮ ಅವ್ನು ಕೆನಡಾದಲ್ಲಿ ಅಲ್ಲೇ ವರ್ಕ್ ಅಲ್ಲಿ ಮೂವ್ ಆಗಿದ್ದಾನೆ. ಎಲ್ಲರಿಗೂ ಮ್ಯಾರೇಜ್ ಆಗಿದೆ. ಪ್ಲಸ್ ಆಮೇಲೆ ನನ್ನ ತಂಗಿಗೂ ಮ್ಯಾರೇಜ್ ಆಗಿದೆ. ಅವಳು ಆಂಧ್ರದಲ್ಲಿ ಇರ್ತಾಳೆ ನನ್ನ ತಂಗಿ.